ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಾನೇನು ಬಲ್ಲೆನು ನಿನ್ನ ತವರೂರ, ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ, ಗುಲಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಕದ್ರಜ್ಜಿ ಎಲ್ಲೋದ್ಲು, ಏನು ಮಾಡ್ಕೊಂಡ್ಲು? ಸಾವುಕಾರರು ಅವ್ರಿಗೆ ಮನೆ ಕೆಲಸ ಮಾಡಕ್ಕೆ ಸೇರಿಸ್ಕೊಂಬಕ್ಕೆ ಒಪ್ಕೊಂಡ್ರು ಬಿಟ್ರು, ಒಂದು ಗೊತ್ತಿಲ್ಲ ಪಾಪ. ಅಲ್ಲ ಕದ್ರಿ ಈಗ ಯಾಕೆ ಬೇಕಾಗಿತ್ತು? ಮುಚ್ಕೊಂಡು ಅಲ್ಲಿರೋದು ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಮನೆ ಬಿಟ್ಟು ಬಂದು ಏನೋ ಸಾಧನೆ ಮಾಡ್ತೀನಿ ಅಂತ ಬಂದು ಅಲ್ಲಿ ಇಲ್ಲಿ ತಿರ್ಗಾಡ್ತಾ ಇದ್ದಾಳೆ. ಅಯ್ಯೋ ದೇವ್ರಿ. ನಾನು ನೋಡು ಕೂಲಿ ಹೋದ್ರೂ ನನ್ನ ಸೊಸೆ ಕೈಗೇನೆ ದುಡ್ಡು ಕೊಟ್ಟು ಆ ಗಂಗಿ ಕೈಗೆ ಆರಾಮಾಗಿ ಮನೆಗಿಲ್ವಾ ಇವಾಗ ಸುಖವಾಗಿ? ಒಂದೆರಡು ದಿವಸ ಕಷ್ಟ ಆಗುತ್ತೆ, ಆಮೇಲೆ ನಾವೇ ಹೊಂದ್ಕೊಂತೀವಿ. ಹಂಗಿರ್ಬೇಕು. ಹಂಗಿರೋದು ಬಿಟ್ಟು ಸವಾಲಾಕಿ ಹೊರಕ್ಕೆ ಬಂದು ಈಗ ಅನುಭವಿಸ್ತಾ ಇದ್ದಾಳೆ ಅಲ್ಲಿ ಇಲ್ಲಿ ಅಲಿತಾನ. ಹಾಕದ್ರಜ್ಜಿಗೆ ಬುದ್ಧಿನೇ ಇಲ್ಲ ತಗ. ಬುದ್ಧಿ ಮಾತ ಕೇಳಿ ಓ ನನ್ನ ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ. ಮಾತಲ್ಲಿ ಹಿತವಿರಬೇಕು, ನಿನ್ನ ನಡೆಯಲ್ಲಿ ನೈತವಿರಬೇಕು. ಬುದ್ಧಿ ಮಾತ ಕೇಳಿ ಓ ಮುದುಕಿ ಹಜ್ಜಿರೇ, ಜಾಣರಾಗಿ ಬಾಳಿ ನನ್ನ ಮುದುಕಿ ಹಜ್ಜಿರೇ. ಅರಮ್ಮ ಬಾ ಕದ್ರಜ್ಜಿ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಎಲ್ಲೋಗಿದ್ದೆ? ಏನಾಯ್ತು? ಮನೆ ಕೆಲಸ ಮಾಡಕ್ಕೆ ಒಪ್ಕೊಂಡ್ರ ಹೆಂಗೆ ಸಾವುಕಾರರು? ಹೋಗಿದ್ದ ಹೊಲ್ತಕ್ಕೆ ಕೆಲಸ ಗಿಲ್ಸ ಕೊಟ್ರು ಹೆಂಗೆ ಹೇಳು? ನಿನ್ ಮಕ್ಕ ನೋಡಿರಿ ಯಾಕೋ ಕೆಲಸ ಆಗಿರಂಗ್ ಕಾಣಲ್ಲ. ಹ್ಞೂ ಕಣೆ ಸಾಕಮ್ಮ. ಸಾವುಕಾರರು ಕೇಳಿದೆ, ಸಾವುಕಾರರು ನನಗೆ ಗೊತ್ತಿಲ್ಲಮ್ಮ, ಮನೆ ಕೆಲಸ ಮಾಡಕ್ಕೆ ಗುಲಾಬಿ ಇದ್ಲು, ಅವಳು ಬತ್ತಾಳೋ ಹೆಂಗೋ ಏನೋ ಗೊತ್ತಿಲ್ಲ, ನೀನು ಹೋಗಿ ರಾಜನ್ ಕೇಳು ಅಂದರು. ರಾಜನ್ ಕೇಳಿದ್ಕೆ ಆ ಮಲ್ಲಿ ಬಂದು ಏನಂದ್ಲು ಗೊತ್ತಾ? ನಮ್ಮ ಮನೆಗೆ ಯಾವಾಗ್ಲೂ ಗುಲಾಬಿನೇ ಕೆಲಸ ಮಾಡೋದು, ಅವಳು ಬಂದರು ಬರ್ದಿದ್ರು ಬೇರೆ ಯಾರನ್ನೂ ಸೇರಿಸ್ಕೊಂಬಲ್ಲ ಅಂತನ ಬ್ಯಾಡ ಅಂತ ಹೇಳ್ಬಿಟ್ಲು ಕಣೆ. ನೋಡು ಆ ಮಲ್ಲಿನ ಮೊದ್ಲಿಂದೆಲ್ಲ ನಾ ಮರ್ತೇವಳೆ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದ, ಈಗ ಸಾವುಕಾರಕ್ಕೆ ಬಂದೈತಿ ಅಂತಾನ ನಮ್ಮಂತ ಬಡವ್ರನ್ನ ಎಷ್ಟು ಕೀಳಾಗಿ ನೋಡ್ತಾಳೆ ಆ ಮಲ್ಲಿ ಗುಲ್ಲಿ. ಅದಕ್ಕೆ ಕಣಮ್ಮ ಕದ್ರಜ್ಜಿ ಹೇಳೋದು, ಬುದ್ಧಿವಂತಿಕೆಯಿಂದ ನಾ ಜೀವನ ಮಾಡಬೇಕು. ಏನೋ ಒಂದು ಮಾತಂದ್ರು ದುಡ್ಡು ಅವಳಿಟ್ಕೊಂಡು ಅಂತಾನ ನೀನು ಮನೆ ಬಿಟ್ಟು ಬಂದು ಸವಾಲ್ ಹಾಕಿದ್ಯಾ. ಏನ್ ಸಾಧನೆ ಮಾಡಿದೆ? ಏನೂ ಇಲ್ಲ. ನನಗೂ ಹಿಂಗೆ ಪರಿಸ್ಥಿತಿ ಬಂದಿತ್ತು, ಆದ್ರೆ ನಾನು ನಿನ್ನಂಗೆ ಸವಾಲ್ ಗಿವಾಲ್ ಹಾಕಿ ಮನೆ ಬಿಟ್ಟು ಬರ್ಲಿಲ್ಲ. ಇಲ್ಲೇ ಇದ್ದೆ ಮನೆಯಾಗೆ ಇದ್ದು ಈಗ ನೋಡು ಚೆನ್ನಾಗೇ ಇದ್ದೀನಿ. ಹೌದಾ? ನಿನಗೂ ಇಂಥ ಪರಿಸ್ಥಿತಿ ಬಂತಿತ್ತೇನೆ ಸಾಕಮ್ಮ? ಯಾವಾಗ್ಲೇ? ಹೆಂಗೆ? ಗಂಗಿನೂ ಹಿಂಗೆ ಮಾಡಿದ್ಲಾ? ಮಾಡಿದ್ಲಾ ಅಂತ ಕೇಳ್ತಾ ಇದ್ದಿಲ್ಲ. ನಿನ್ಗಿನ್ನ ಒಂದು ಈಟಾಗೈತೆ. ಅಯ್ಯೋ, ನಾನು ಎಷ್ಟೆಲ್ಲ ಅನುಭವಿಸಿದ್ದೀನಿ, ನಿನಗಿನ್ನ 2ರಷ್ಟು ಕಷ್ಟ ಅನುಭವಿಸಿದ್ದೀನಿ ನಾನು. ಈ ಗಂಗಿ ಮದುವೆ ಆಗಿ ಬಂದಾಗಿಂದನ ಈ ಮಂಗಿ ಹೆಂಗಿದ್ಲು ಹಂಗೆ ಇವಳುನು ಬಂದಾಗ ಒಂದು ಸ್ವಲ್ಪ ಅತ್ತಿಗಿದ್ಲು. ಆಮೇಲೆ ಅದು ಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಅಲ್ಲೋ ಸಾರಿಸ್ಕೊಬರ್ಬೇಡ ಅಂತ 108 ಇಲ್ಲದ್ದೆಲ್ಲ ಹೇಳಾಳು. ಆಮೇಲೆ ನನ್ನ ಮನೆಗಿರ್ಬೇಡ, ಕೂಲಿ ಹೋಗುವಂಬಾಳು. ಕೂಲಿ ಹೋಗಿ ದುಡ್ಡು ತಿರ್ಗಾ ಅವಳಿಗೆ ಬರಂಗ್ ಮಾಡ್ಕೊಂಡ್ಲು, ಏನೇನೋ ಕಿತಾಪತಿ ಮಾಡಿ. ಆದ್ರೂ ನಾನು ಧೈರ್ಯವಾಗಿ ಇಲ್ಲೇ ಮನೆಯಾಗೆ ಇದ್ದು ಸಾಧಿಸ್ತೆ. ಆದ್ರೆ ನೀನು ಏನೋ ಸಾಧನೆ ಮಾಡ್ತೀನಿ ಅಂತಾನ ಮನೆ ಬಿಟ್ಟು ಬಂದಿದ್ಯಾ. ಈಗ ನೋಡು ಅಲಿತಾ ಇದ್ಯಾ ಅಂತರ್ಪಿಶಾಚಿ ತರ ಅಲ್ಲಿ ಇಲ್ಲಿ ಅಂತಾನ ಭಿಕ್ಷೆ ಬೇಡ್ಕೊಂಡು. ಹೌದೇನಿ ಸಾಕಮ್ಮ, ನಿನ್ ಸೊಸೆನೂ ಅಂತವಳೇನಾ? ಏನ್ ಮಾಡಕ್ಕದ್ರಜ್ಜಿ, ಅಂತ ಸೊಸೆರೆ ಬರೋದು ಈಗಿನವ್ರು. ಕುಕ್ಕ ಏನಾಯ್ತು? ಅಲ್ಗೋಗಿ ಏನ್ ಮಾಡ್ಕೊಂಡೆ? ಮಲ್ಲಿ ಬೇಡ ಅಂತಂದ್ಲಾ? ಈಗ ಏನ್ ಮಾಡ್ಬೇಕು ಅಂತಿದ್ಯಾ ಮುಂದಕ್ಕೆ? ಅಲ್ಲ ರಾಜ ಏನೋ ಕೆಲ್ಸಕ್ಕೆ ಬಾ ಹೊಲ್ದಾಗೆ ಅಂತ ಹೇಳ್ದ, ಕೆಲಸ ಕೊಡ್ತೀನಿ, ಬೇಕಂದ್ರೆ ಊಟ ಮಾಡ್ಕೊಂಡು ಬರೀವಂತೆ ನಮ್ಮ ಅಂತಾಗೆ. ಹೊಲ್ದಾಗೆ ಏನಾದ್ರೂ ಕುಕ್ಕಂಡು ಮಾಡೋ ಅಂತ ಕೆಲಸನೇ ಕೊಡ್ತೀನಿ, ಬಿಸಿಲ ಮಾಡ್ದಿದೆ ಅಷ್ಟೇ ಹೊತ್ತು ಅಂತ ಹೇಳ್ದ. ಕೆಲ್ಸಕ್ಕೇನೋ ಹೋಗ್ಬೋದು ಕೊಡ್ತಾನೆ, ಆದರೆ ಇರಕ್ಕೆ ಮನೆ ಊಟ ಅಡುಗೆ ಎಲ್ಲ ಹೆಂಗೆ ಅಂತ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂದೆ, ದೇವಸ್ಥಾನಕ್ಕೆ ಹೋಗೋದು ಒಳ್ಳೇದಲ್ಲ, ಮನೆಗೆ ಹೋಗು, ಸೊಸೆ ಒಳ್ಳೆಯವಳು ಹಂಗೆ ಹಿಂಗೆ ಅಂತ ಹೇಳಿದ್ರಪ್ಪ ಇಬ್ರು. ಏನು ಮಾಡೋದು ಏನು? ಹಂಗೆ ಮಾಡು, ಹೋಗು ಮನೆಗೆ ಸುಮ್ಮನೆ. ಅವ್ರೇನು ನಿನ್ನೇನು ಆಚೆ ಹಾಕಿಲ್ವಲ್ಲ? ಅವರೇ ನನ್ನ ಆಚೆ ಹಾಕೋಕ್ಕೂ ಆಗಲ್ಲ ಬಿಡು, ಅದು ನನ್ನ ಮನೆ, ನಾನು ಮಾಡಿರೋ ಮನೆ. ಆದರೆ ನಾನು ಇಲ್ಲದೆ ಇದ್ರೂ ಅವ್ರಿಗೆ ಜೀವನ ಮಾಡೋಕ್ಕೆ ಬರಲ್ಲ, ನಾನು ಇಲ್ದಿದ್ರೆ ಅಂತ ಗೊತ್ತಾಗಬೇಕು. ನಾನಿದ್ರೇನೆ ಆ ಮನೆ ನಡೆಯೋದು ಅಂತ ಅವ್ರಿಗೆ ಅರ್ಥ ಆಗಬೇಕು. ಆಮೇಲೆ ನಾನು ಆ ಮನೆಗೆ ಹೋಗೋದು. ನಿನ್ನ ಈ ಜನ್ಮದಾಗ ಯಾವ ಮನೆಗೆ ಹೋದಂಗೇನೆ ಹಿಂಗಾದ್ರೆ? ಯಾಕೆ ಹಿಂಗಂತ ಇದೆಯಾ? ಈ ಜನ್ಮದಲ್ಲಿ ನಾನು ಆ ಮನೆಗೆ ಹೋಗಲ್ವಾ? ಅಲ್ಲ, ನೀನಿಲ್ದೇ ಇದ್ರೂ ಆಗುತ್ತೆ, ನೀನಿದ್ರೂ ಆಗುತ್ತೆ, ಅಲ್ಲಿ ಆ ಮನೆ ನಡ್ಕೊಂಡು ಹೋಗುತ್ತೆ. ಗಂಡ ಹೆಂಡತಿ ಇಬ್ರು ಕೂಲಿ ಹೋಗ್ತಾರೆ, ಇಬ್ರು ದುಡಿತಾರೆ. ಹಂಗಿದ್ಮೇಲೆ ನೀನು ಅಲ್ಲಿ ಹೋಗಿ ಏನ್ ಮಾಡಂಗಿದ್ಯಾ? ನಿನ್ನ ಅವಶ್ಯಕತೆ ಏನಿದೆ ಅಲ್ಲಿ? ಅಯ್ಯೋ, ಅಷ್ಟು ಅರ್ಥ ಆಗಲ್ವೇನ್ ಕದ್ರಜ್ಜಿ? ಬಿಡ ಸಾಕಮ್ಮ, ನೀನ್ ಏನೇನು ಹೇಳ್ಬೇಡ, ನೀನ್ ಏನ್ ಹೇಳಿರೋ ಅಷ್ಟೇ. ನಾನಂತೂ ಹೋಗಲ್ಲ, ನನ್ನ ದ್ವಾರ ನೋಡೋಣ ಇರು. ನನ್ನ ಮನೆ ಕರ್ಕೊಂಡು ಹೋಗಕ್ಕೆ ಅವರೇ ಬರಬೇಕು, ನನ್ನ ಮಗ ಸೊಸೆ ಇಬ್ರು.
ಅವಾಗಲೇ ನಾನು ಹೋಗೋದು. ಅಲ್ಲಿವರೆಗೂ ನಿಮ್ಮ ಮನೆಗೆ ಒಂದು ಸ್ವಲ್ಪ ಜಾಗ ಕೊಡೆ ಸಾಕಮ್ಮ, ನಿನ್ನ ಜೊತೆಗೇನೆ ಇರ್ತೀನಿ. ಹಾಂ, ನಾನು ಕೂಲಿ ಹೋಗ್ತೀನಲ್ಲ, ದುಡ್ಡು ಕೊಡ್ತೀನಿ ನಿಮಗೂ ಒಂದಿಷ್ಟ ಇಷ್ಟು ಅಂತಾನ ದಿನ ಖರ್ಚಿಗೆ. ಹಾಂ, ಹೌದಾ? ನೀನು ಕೂಲಿ ಹೋಗಿ ದುಡ್ಡೆಲ್ಲ ಕೊಡ್ತೀಯಾ? ಸರಿ ಸರಿ ಆಯಿತು, ನನ್ನ ಕೈಗೆ ತಂದು ಕೊಡಬೇಕು ನೀನು ಕೂಲಿ ಹೋಗಿರೋ ದುಡ್ಡೆಲ್ಲನ. ಹಾಂ, ಬೇಕಂದರೆ ಇಕ್ಕೊಂತೀನಿ ಒಂದು ವಾರ ಈ ಮನೆಗೇನೆ. ಹೌದೇನೆ ಸಾಕಮ್ಮ. ಅಪ್ಪ, ನೀನು ಎಲ್ಲಿ ಬೇಡ ಅಂತೀಯೋ ಅಂತ ಅನ್ಕೊಂಡೆ. ಕೂಲಿ ಹೋಗಿ ದುಡ್ಡು ತಂದು ಕೊಡ್ತೀನಿ ಬಿಡು. ನನಗೆ ಊಟಕ್ಕೆ ಇಕ್ತೀರಾ, ಇರೋಕ್ಕೆ ಜಾಗ ಕೊಡ್ತೀರಾ ಅಂದರೆ ಕೊಡ್ದಂಗೆ ಇರ್ತೀನ. ಹಾಂ, ಆದರೂ ನನಗೂ ನನ್ನ ಖರ್ಚಿಗೆ ಒಂದಿಷ್ಟು ಇಟ್ಕೊಂಡು ಮಿಕ್ಕಿರೋದೆಲ್ಲ ಕೊಡ್ತೀನಿ. ಹಾಂ, ಸರಿ ಆಯಿತು. ನೀನು ಎಷ್ಟು ದಿನ ಕೂಲಿ ಹೋಗ್ತೀಯ ಅದ್ರಾಗೆ ಮುಕ್ಕಾಲು ಭಾಗ ನನಗೆ ಕೊಡು, ಇನ್ನು ಕಾಲು ಭಾಗ ನಿನ್ನ ಖರ್ಚಿಗೆ ಇಕ್ಕೆ. ಹಾಂ, ಈ ವಿಷಯ ಮಾತ್ರ ನನ್ನ ಮಗುಗಾಗಲಿ ಸೊಸೆಗಾದರೂ ಹೇಳ್ಬೇಡ. ಹಾಂ, ಹೌದಾ? ಸರಿ ಆಯ್ತು ಬಿಡು, ಹೇಳಲ್ಲ. ಬಂದೇ ಬಿಟ್ಲು ಗಂಗಿ. ಏನ್ ಕದ್ರಜ್ಜಿ, ಎಲ್ಲಿ ನಿನ್ನ ವಾಸ? ಎಲ್ಲಿದ್ಯಾ ಈಗ? ಮನೆ ಬಿಟ್ಟು ಬಂದಿದ್ಯಾ? ಎಲ್ಲಾದ್ರೂ ಗುಡಾರ ಹೊಡ್ಕೊಂಡಿದ್ಯಾ ಅಥವಾ ಏನು ದೇವಸ್ಥಾನದಾಗೆ ಮನೆ ಕಂಪ್ತೀಯೋ ಹೆಂಗೆ? ಎಲ್ಲೂ ಇಲ್ಲ ಕಣೆ ಗಂಗಿ, ನಿಮ್ಮ ಮನೆಗೆ ಇರ್ತೀನಿ ಒಂದು ವಾರ ಅಷ್ಟೇನೆ. ಮನೆಯಾಗ? ನಮ್ಮ ಮನೆಗೆ ಬೇಡಮ್ಮ. ನಮ್ದೇ ಹಳೆ ಮನೆ ಅಂತದ್ರಾಗೆ ನಾವೇನೇ ಕೂಲಿ ಮಾಡ್ಕೊಂಡು ತಿಂತೀವಿ. ನಿನ್ನ ನಾವೆಲ್ಲಿ ಇಕ್ಕೊಂಡು ನಿನ್ನ ನೋಡ್ಕೊಂಬನ ಹೇಳು. ಯಾಕೆ ಗಂಗಿ ಹಿಂಗಂತೀಯ? ಅಲ್ಲ, ಕಷ್ಟದಾಗಿರೋರಿಗೆ ಸಹಾಯ ಮಾಡಿದ್ರೆ ನಿಮಗೂ ಒಳ್ಳೇದಾಗುತ್ತೆ ಕಣೆ ಗಂಗಿ. ನಿಮ್ಗೋ, ನಿನ್ನ ಮನೆಗೋ, ನಿನ್ನ ಮಗನಿಗೋ ಎಲ್ಲರಿಗೂ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ ಒಳ್ಳೆಯವ್ರಿಗೆ ಸಹಾಯ ಮಾಡಿದ್ರೆ. ಆದರೆ ನೀನು ಎಂತಳು ಅಂತ ಗೊತ್ತು ಕಣ್ಕದ್ರಜ್ಜಿ, ಇನ್ನಂತಳು ಸಹಾಯ ಮಾಡಿದ್ರೆ ಪಾಪ ಸುತ್ತಮುತ್ತೆ. ಅಲ್ಲ, ಏನು ಗೊತ್ತಿಲ್ಲ ಅಂತ ಆ ಹುಡುಗಿನ ಮದುವೆ ಮಾಡ್ಕೊಂಡ್ಬಂದು ಈಗ ಜಗಳ ತೆಗೆದು ಮನೆ ಬಿಟ್ಟು ಬಂದು ಅವಳು ಮರ್ಯಾದೆ ತೆಗಿತಾ ಇದೆಯಲ್ಲ. ಸುಮ್ಮನೆ ಹೋಗು ಮನೆಗೆ ಹೋಗಿ ಸೇರ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರು. ನೋಡೇ ಗಂಗಿ, ನೀನು ಏನು ಬೇಕಾದ್ರೂ ಹೇಳು, ನಾನು ಮಾತ್ರ ಆ ಮನೆಗೆ ಹೋಗಲ್ಲ. ನಾನು ಯಾಕೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು? ನಾನು ಹೇಳ್ದಂಗೆ ಕೇಳ್ಕೊಂಡು ಅವಳು ಇರಂಗಿದ್ರೆ ನಾನು ಆ ಮನೆಗೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗಲ್ಲ. ಲೇ ಗಂಗಿ, ಪಾಪ ಅಜ್ಜಿ ಕಷ್ಟವೈತೆ, ಏನೋ ಒಂದು ವಾರ ನಮ್ಮ ಮನೆಗೆ ಇರುತ್ತಂತೆ. ನಮಗೂ ಒಳ್ಳೇದಾಗುತ್ತೆ ಬಿಡು. ಏನು ನಾವು ತಿನ್ನೋದಾಗೆ ಅವಜ್ಜಿಗೂ ಒಂದು ತಾಕನ. ಆ ದೇವರು ನಮ್ಮನ್ನು ಕಾಪಾಡ್ತಾನೆ ಕಣೆ ಗಂಗಿ. ಎಲ್ಲ ಮಂತಕ್ಕೆ ಹಸ್ಕೊಂಡು ಬಂದಾರನ, ಸಹಾಯ ಕೇಳ್ಕೊಂಡ್ ಬಂದಾರನ ಇಲ್ಲ ಅಂತ ಹೇಳ್ಬಾರ್ದು. ನಿನಗೂ ಅದು ಗೊತ್ತು ತಾನೆ. ಪಾಪ ಹೋಗ್ಲಿ ಬಿಡು. ಹ್ಞೂ ಕಣೆ ಗಂಗಿ, ದಯವಿಟ್ಟು ಇಲ್ಲ ಅನ್ಬೇಡ್ವಿ. ನಾನು ಕಷ್ಟಾಗಿದ್ದೀನಿ, ಇಲ್ಲಾಂದರೆ ನೀನು ನನಗೆ ಈ ಮನೆಗಿರೋಕ್ಕೆ ಅವಕಾಶ ಕೊಡ್ದಿದ್ರೆ ನಾನು ಹೋಗಿ ಸತ್ತೋಗ್ಬಿಡ್ತೀನಿ. ಆದರೆ ನನಗಾಗಿರೋ ಅವಮಾನ ಎಲ್ಲ ಮರೆತು ನಾನಂತೂ ಆ ಮನೆಗೆ ಹೋಗಲ್ಲ. ಒಂದು ರೀತಿಲಿ ನಾನೇನೋ ಸತ್ತೋದ್ರೆ ಅದಕ್ಕೆ ನೀನು ಕಾರಣ ಆಗಿರ್ತೀಯ. ನೆನಪಲ್ಲಿಟ್ಕೊ. ಅಯ್ಯೋ ಕದ್ರಜ್ಜಿ, ಅಳ್ಬೇಡ, ಸುಮ್ಮನಿರು, ಅಳ್ಬೇಡ. ಅಲ್ಲ, ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳ್ದೆ. ಇಲ್ಲಿ ಎಷ್ಟು ದಿನ ಇರ್ತೀಯ? ಏನು ಶಾಶ್ವತವಾಗಿ ಇಲ್ಲಿರಕ್ಕಾಗುತ್ತಾ? ನಿನ್ಗೇನಿದ್ರು ಅದೇ ಮನೆನೇ ಶಾಶ್ವತ ಅಂತ ಹೇಳ್ದೆ. ಆಯ್ತು ಬಿಡು, ನಿನಗೆ ಸಮಾಧಾನ ಆಗೋದಾದ್ರೆ ಇರೋ, ಏನು ಪರವಾಗಿಲ್ಲ. ಏನು ಮಾಡೋದು, ನಮ್ಮ ಏನೋ ದೇವ್ರು ಕೊಟ್ಟಂಗೆ ನಾವೇ ನಂಬ್ತೀವ, ನಿನಗೂ ಒಂದು ತುತ್ತ ಹಾಕ್ತೀವಿ. ಸರಿ ಇರು, ಅಳ್ಬೇಡ, ಸುಮ್ಮನಿರು. ಸರಿ ಆತ್ ಕಣೆ ಗಂಗಿ, ನಿನ್ನಿಂದ ತುಂಬ ಉಪಕಾರ ಆಯಿತು. ಯೋ ಏನು ಕದ್ರಜ್ಜಿ, ಏನು ನಿನ್ನ ನಾಟಕ? ಅಬ್ಬಾ ಕಣ್ಣೀರೇನು, ಏನು ಕತೆ ನಿನ್ನ ನಾಟಕಕ್ಕೆ? ನನ್ನ ಸೊಸೆನೆ ಕರ್ಗೋಗ್ಬಿಟ್ಲಲ್ಲ. ನಾಟಕನ? ಯಾವುದು ನೀನೀಗ ಅಳ್ತಾ ಇರೋದು? ಕಣ್ಣೀರು ಹಾಕೊಂಡು ನಮ್ಮ ಗಂಗಿ ಎತ್ತಕ್ಕೆ ಬೇಡ್ಕೊಂಡಿದ್ದು ಅದೆಲ್ಲ ನಾಟಕ ತಾನೇ? ಪರವಾಗಿಲ್ಲ ಬಿಡು, ಚೆನ್ನಾಗೆ ನಾಟಕ ಆಡ್ದೆ. ಲೇ ಸಾಕಮ್ಮ, ನಾನು ನಿಜವಾಗ್ಲೂ ಅಳ್ತಾ ಇದ್ದೆ ಕಣೆ. ನಾನು ಯಾಕೆ ನಾಟಕ ಮಾಡಲಿ? ನೀನಿನ್ನೂ ನಾಟಕ ಮಾಡಿದೆ ಅನ್ಸುತ್ತೆ. ನನಗೆ ಆಶ್ಚರ್ಯ ಆಯ್ತು, ಇದೇನಪ್ಪ ಸಾಕಮ್ಮ ಗಂಗಿತಾಗ ಹಿಂಗೆ ಒಳ್ಳೆ ಒಳಗೆ ಮಾತಾಡ್ತಾ ಇದ್ದಾಳಲ್ಲ, ಇಷ್ಟು ಮೆತ್ತಗೆ ಅಂತ ಅನ್ಕೊಂಡೆ. ನೀನು ಮಾಡಿದ ನಾಟಕ. ನಾನು ನಿಜವಾಗ್ಲೂ ನನಗೆ ಅಳು ಬಂತು ಗೊತ್ತಾ, ನಾಟಕ ಅಲ್ಲ. ನಾನು ಆಡಿದ್ದೇನೋ ನಾಟಕನೇ. ನೀನು ಮನೆಗಿರ್ಲಿ ಅಂತ ಅಷ್ಟೇನೆ. ನಿನ್ನ ಕಷ್ಟ ನೋಡ್ಲಾರ್ದೇನೆ ನಾನು ಮನೆಗೆ ಕಮ್ಮಕ್ಕೆ ಒಪ್ಕೊಂಡಿದ್ದೀನಿ. ಆದರೆ ನೀನು ಹೇಳ್ದಂಗೆ ಕೂಲಿ ದುಡ್ಡೆಲ್ಲ ನನ್ನ ಕೈಗೆ ಕೊಡಬೇಕು. ನಿನ್ನ ಖರ್ಚಿಗೆ ಒಂದಿಟ್ಟು ನಾನೇ ಕೊಡ್ತೀನಿ. ಸರಿ ಆತ್ ಕಣೆ ಸಾಕಮ್ಮ. ನಡಿ ಊಟ ಮಾಡೋಣ. ಏನು ಮಾಡಿದಿರಾ? ಕೋಳಿ ಸಾರು ಏನಾನ ಮಾಡಿದಿರೋ ಹೆಂಗೆ? ಬಾಯೆಲ್ಲ ಕೆಟ್ಟಂಗಾಗೈತೆ. ಕೋಳಿ ಸಾರು? ನೀನು ಸರಿಯಾದಳೆ ಬಿಡಮ್ಮ. ಅಲ್ಲ, ತಂಗಳು ಸಾರಿಗೆ ಗೊತ್ತಿಲ್ಲ ಅಂದ್ರೆ ಕೋಳಿ ಸಾರು ಗೋದೆ ಬಾ ಸುಮ್ಮನೆ. ಮನೆಗೆ ಇರೋದ ತಿನ್ಬೇಕು ಅಷ್ಟೇನೆ. ಕೋಳಿ ಸಾರು ಕುರಿ ಸಾರು ಅಂತಂದ್ರೆ ಇವತ್ತೇನೆ ಬಿಡು ಗಾಡಿನ. ಏನೋ ಕೇಳಿದೆ ಕಣೆ, ಏನೋ ಮಾಡಿದ್ರೇನೋ ಅಂತಾನ. ಸರಿ ಆತು ನಡಿ, ಆತಾಯ್ತು, ಅದನ್ನ ಇಕ್ಕೊಂಬರೋಗು ಉಂಬನ. ಹಂಗೆ ಬಾ, ದಾರಿಗೆ ಬಾ. ಊಟ ಇಕ್ಕಬತ್ತೀನಿ, ಇಲ್ಲೇ ಕುತ್ಕೊಂಡಿರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.